ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫೈರ್ ಟೆಕ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಫೋನ್ ಹ್ಯಾಂಗ್ ಆಗ್ತಾ ಇರೋದನ್ನ ಹೇಗೆ ಸರಿಪಡಿಸ್ಬೇಕು ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ವೀಡಿಯೋನ. ಫಸ್ಟ್ ಟಿಪ್ ಬಂದುಬಿಟ್ಟು ನಿಮ್ಗೆ ಏನು ಮಾಡಬೇಕಂದ್ರೆ, ನಮ್ಮ ಫೋನಲ್ಲಿರ್ತಕ್ಕಂಥ ಬೇಡದೇ ಇರೋ ಆ್ಯಪ್ನ ನಾವು ಅನ್ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಬೇಡದೇ ಇರೋ ಆ್ಯಪ್ಗಳನ್ನ ಅನ್ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಈ ಥರ ನಾನು ಮಾಡ್ತಾಯಿದ್ದೀನಲ್ಲ, ಅದೇ ಥರ ಅನ್ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೆಕೆಂಡ್ ಟಿಪ್ ಬಂದುಬಿಟ್ಟು ನೀವೇನು ಮಾಡಬೇಕಂತಂದರೆ, ಫೋನ್ ಸೆಟ್ಟಿಂಗಲ್ಲಿ ನೀವು ಹೋಗಬೇಕಾಗತ್ತೆ. ಫಸ್ಟ್ ಒನ್ ಬಂದುಬಿಟ್ಟು ಫೋನ್ ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೋಬೇಕಾಗತ್ತೆ. ಫೋನ್ ಸೆಟ್ಟಿಂಗಲ್ಲಿ ಆ್ಯಪ್ ಅಂತ ಕಾಣಿಸ್ತಾ ಇರುತ್ತೆ. ಆ್ಯಪ್ ಅಂತ ಇರೋದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ನಿಮಗೆ ಕಾಣಿಸುತ್ತೆ, ಇಲ್ಲಾಂದರೆ ಆ್ಯಪ್ ಸ್ಟೋರೇಜ್ ಅಂತಲೂ ಕೂಡ ನಿಮಗೆ ಶೋ ಆಗುತ್ತೆ. ನನ್ನ ಫೋನಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ತೋರಿಸ್ತಾ ಇದೆ. ಓಪನ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ನಿಮ್ಮ ಫೋನಲ್ಲಿರ್ತಕ್ಕಂಥ ತುಂಬ ಆ್ಯಪ್ಸ್ಗಳನ್ನ ಇಲ್ಲಿ ತೋರಿಸುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಶೋ ಆಗುತ್ತೆ ಸ್ಟೋರೇಜ್ ಯೂಸೇಜ್ ಅಂತ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಸ್ಟೋರೇಜ್ ಯೂಸೇಜ್ ಅನ್ನೋದನ್ನು ನೀವು ಏನು ಮಾಡಬೇಕಾಗಿರುತ್ತೆ ಅಂದರೆ ಕ್ಲಿಯರ್ ಮಾಡ್ಕೋಬೇಕಾಗಿರುತ್ತೆ. ಸ್ಟೋರೇಜ್ ಯೂಸೇಜ್ ಅನ್ನೋದನ್ನ ನಾವು ಕ್ಲಿಕ್ ಮಾಡಿ ಈ ಥರ ಕ್ಲಿಯರ್ ಆಪ್ಷನ್ ಮೇಲೆ ಕೊಟ್ಟರೆ ಕ್ಲಿಯರ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ಫುಲ್ ಎಲ್ಲ ಕ್ಲಿಯರ್ ಆಗುತ್ತೆ. ಇವಾಗ ಥರ್ಡ್ ಟಿಪ್ ಬಂದುಬಿಟ್ಟು ಏನಂದರೆ, ಫೋನಲ್ಲಿ ತುಂಬ ಆ್ಯಪ್ನ ನಾವು ಆಲ್ರೆಡಿ ಯೂಸ್ ಮಾಡಿರ್ತೀವಿ, ಅದೆಲ್ಲ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಓಡ್ತಾ ಇರುತ್ತೆ. ಈ ಥರ ನೋಡಿದ್ರಲ್ಲ, ತುಂಬ ಆ್ಯಪ್ಸ್ಗಳನ್ನ ನಾವು ಯೂಸ್ ಮಾಡಿದ್ಮೇಲೆ ಹಾಗೆ ಬಿಟ್ಟಿರ್ತೀವಿ, ಅದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಓಡ್ತಾ ಇರುತ್ತೆ. ಅದರಿಂದನೂ ಕೂಡ ನಿಮ್ಮ ಫೋನ್ ಹ್ಯಾಂಗ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಈ ಥರ ಕ್ಲಿಯರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಫೋನ್ ಹ್ಯಾಂಗ್ ಆಗೋದು ಕಡಿಮೆ ಆಗುತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವಾಗ ಫೋರ್ತ್ ಟಿಪ್ನ ನಿಮಗೆ ಹೇಳ್ತಾ ಇದ್ದೀನಿ. ಫೋರ್ತ್ ಟಿಪ್ ಬಂದುಬಿಟ್ಟು ನಿಮಗೆ ಸೆಟ್ಟಿಂಗನ್ನು ಆನ್ ಮಾಡ್ಕೋಬೇಕಾಗತ್ತೆ. ಸೆಟ್ಟಿಂಗನ್ನು ಆನ್ ಮಾಡಿದ್ಮೇಲೆ ಈ ಥರ ಸ್ಕ್ರೋಲ್ ಡೌನ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಅನ್ನೋದು ಕಾಣಿಸುತ್ತೆ ಫ್ರೆಂಡ್ಸ್. ಸಾಫ್ಟ್ವೇರ್ ಅಪ್ಡೇಟ್ ಅನ್ನೋದು ಕಾಣಿಸುತ್ತಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಫಸ್ಟ್ ಒನ್ ಕಾಣಿಸ್ತಾ ಇದೆ, ಸಾಫ್ಟ್ವೇರ್ ಅಪ್ಡೇಟ್ ಅಂತ ಶೋ ಆಗ್ತಾ ಇದೆ ನನ್ನ ಫೋನಲ್ಲಿ. ಆವಾಗ ನಾವೇನು ಮಾಡಬೇಕಂದ್ರೆ, ನಾನು ಆಲ್ರೆಡಿ ಸಾಫ್ಟ್ವೇರ್ ಅಪ್ಡೇಟ್ನ ಮಾಡಿದ್ದೀನಿ. ಈ ಥರ ನಿಮಗೆ ಫೋನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಕಾಣಿಸ್ತಾ ಇರುತ್ತೆ. ಇದು ಯಾವಾಗೆಲ್ಲ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಕೇಳುತ್ತೋ ಫೋನು, ಅವಾಗೆಲ್ಲ ನೀವು ಸಾಫ್ಟ್ವೇರ್ ಅಪ್ಡೇಟ್ನ ಕೊಡ್ತಾ ಇರಬೇಕಾಗತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವಾಗ ನಿಮಗೆ 5ನೇ ಟ್ರಿಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಟಿಪ್ ನಂಬರ್ 5 ಬಂದುಬಿಟ್ಟು, ನಿಮ್ಮ ಫೋನ್ ಅಂತಕ್ಕಂಥದ್ದನ್ನು ನೀವು ರೀಸ್ಟಾರ್ಟ್ ಮಾಡ್ತಾ ಇರಬೇಕಾಗತ್ತೆ. ಈ ಥರ ನೋಡಿ, ರೀಸ್ಟಾರ್ಟ್ ಅನ್ನೋ ಪ್ರೆಸ್ ಮೇಲೆ ನೀವು ರೀಸ್ಟಾರ್ಟ್ ಮಾಡಬೇಕಾಗತ್ತೆ. ಈ ಥರ ಮಾಡೋದ್ರಿಂದನೂ ಕೂಡ ನಿಮ್ಮ ಫೋನ್ ಅಂತಕ್ಕಂಥದ್ದು ಹ್ಯಾಂಗ್ ಆಗೋದ್ರಿಂದ ತಪ್ಪಿಸ್ಕೋಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಳ್ಕೊಟ್ಟಿರೋ ಟ್ರಿಕ್ಸ್ ಎಲ್ಲ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫೈರ್ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಿದ್ರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್.